ಹೌದು, ಚಿಕ್ಕಬಳ್ಳಾಪುರ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮತ್ತೊಮ್ಮೆ ಬಹಿರಂಗವಾಗಿದೆ. ಇತ್ತೀಚೆಗೆ ನಡೆದ ನಗರಸಭಾ ಅಧ್ಯಕ್ಷ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಜೆಡಿಎಸ್ ವರಿಷ್ಠರು ನಗರಸಭಾ ಸದಸ್ಯರಿಗೆ ಹೇಳಿದ್ದರು. ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿದ್ದ ಇಬ್ಬರು ಜೆಡಿಎಸ್ ಸದಸ್ಯರು ವರಿಷ್ಠರ ಮಾತು ಉಲ್ಲಂಘಿಸಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದರಿಂದ ಇಬ್ಬರು ಸದಸ್ಯರ ವಿರುದ್ಧ ಕ್ರಮ ಜರುಗಿಸಬೇಕು ಎಂಬ ಒತ್ತಾಯಗಳು ಕೇಳಿಬಂದಿದ್ದವು. ಈ ನಡುವೆ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಅವರು, ವಿಪ್ ಉಲ್ಲಂಘಿಸಿದ ಇಬ್ಬರು ಜೆಡಿಎಸ್ ಸದಸ್ಯರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅಲ್ಲದೆ ಇಬ್ಬರ ಸದಸ್ಯತ್ವ ರದ್ದು ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದರು. ಜಿಲ್ಲಾಧ್ಯಕ್ಷರ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ನಗರಸಭಾ ಜೆಡಿಎಸ್ ಸದಸ್ಯರಾದ ಮಠಮಪ್ಪ ಮತ್ತು ವೀಣಾರಾಮು ಜಿಲ್ಲಾಧ್ಯಕ್ಷರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಮಾತನಾಡಿದ ನಗರಸಭಾ ಸದಸ್ಯ ಮಠಮಪ್ಪ ಅವರು, ಜಿಲ್ಲಾಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವ ಮುಕ್ತ ಮುನಿಯಪ್ಪ ಅವರು ಜಿಲ್ಲಾಧ್ಯಕ್ಷರೇ ಅಲ್ಲ, ಅವರು ಕೇವಲ ಹಂಗಾಮಿ ಅಧ್ಯಕ್ಷರಷ್ಟೇ. ಅವರು ಹಂಗಾಮಿ ಅಧ್ಯಕ್ಷರಾಗಲು ನಮ್ಮ ಹೋರಾಟಗಳೇ ಕಾರಣ ಎಂದು ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಹುಟ್ಟುಹಬ್ಬದ ದಿನವೇ ನಮ್ಮ ಬಗ್ಗೆ ಮಾತನಾಡುವ ಅಗತ್ಯವಿರಲಿಲ್ಲ. ಅವರು ಮಾತನಾಡಿದ ವಿಚಾರಗಳಿಂದ ಬೇಸರವಾಗಿದೆ. ಕುಮಾರಸ್ವಾಮಿ ಆದೇಶದ ಮೇರೆಗೆ ಪಕ್ಷದಿಂದ ಉಚ್ಚಾಟನೆ ಎಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆದಿರುವುದಾಗಿ ಹೇಳಿದ್ದಾರೆ. ಆದರೆ ಯಾವುದೇ ಉಚ್ಚಾಟನೆ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಪತ್ರ ಬರೆದಿಲ್ಲ ಎಂದು ಹೇಳಿದ್ದಾರೆ. ಈವರೆಗೂ ನಮ್ಮ ನಾಯಕರು ನಮ್ಮ ವಿರುದ್ಧ ಕ್ರಮ ಕೈಗೊಂಡಿಲ್ಲ, ನಮ್ಮನ್ನು ಉಚ್ಚಾಟನೆ ಮಾಡಿಲ್ಲ. ಹಂಗಾಮಿ ಜಿಲ್ಲಾಧ್ಯಕ್ಷರು ಹೇಳಿರುವುದು ಶುದ್ಧ ಸುಳ್ಳು. 3 ತಿಂಗಳಿಂದ ಮೌನವಾಗಿದ್ದು ಈಗ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಕುಮಾರಣ್ಣ, ನಮ್ಮ ದೇವೇಗೌಡರು, ನಾವು ಅವರ ಅಭಿಮಾನಿಗಳು. ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಕ್ಷುಲ್ಲಕ ಹೇಳಿಕೆ ನೀಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಮುಕ್ತ ಮುನಿಯಪ್ಪ ಅವರಿಗೆ ಸಲಹೆ ನೀಡಿದ್ದಾರೆ. ಇನ್ನು ಬಾಗೇಪಲ್ಲಿಯಲ್ಲಿ ಪುರಸಭೆ ಸದಸ್ಯರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ. ಅವರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ ಮಠಮಪ್ಪ ಅವರು, ಜನರ ವಿಶ್ವಾಸ ಗಳಿಸುವ ಕೆಲಸ ಮಾಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. ಚಿಂತಾಮಣಿಯಲ್ಲಿ 16 ಮಂದಿ ಜೆಡಿಎಸ್ ಸದಸ್ಯರು ಇದ್ದರೂ ಯಾಕೆ ಅಧ್ಯಕ್ಷ ಅಭ್ಯರ್ಥಿಯನ್ನು ಹಾಕಿಲ್ಲ? ನಾಯಕರಿಗೆ ತಿಳಿಸಿಯೇ ನಾವು ಮಾಡಿರೋದು. ನೀವು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಲು ನಮ್ಮ ಹೋರಾಟಗಳೇ ಕಾರಣ ಎಂಬುದನ್ನು ಮರೆಯಬೇಡಿ ಎಂದು ಹೇಳಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂತಹ ಹಾಗೂ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಹಾಗೂ ಕೇಂದ್ರ ಸಚಿವರು ಆಗಿರ್ತಕ್ಕಂತಹ ನಮ್ಮ ಕುಮಾರಣ್ಣವರ ಹುಟ್ಟುಹಬ್ಬ ನಿನ್ನೆ ಇತ್ತು. ಆ ಹುಟ್ಟುಹಬ್ಬದ ಆಚರಣೆಗೆ ನಾವು ನಗರಸಭಾ ಸದಸ್ಯರುಗಳು ಇಬ್ಬರೂ ಕೂಡ ಪಕ್ಷದ ವತಿಯಿಂದ ನಾವು ಕೆಲ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಿನ್ನೆ ಕುಮಾರಣ್ಣವರ ಹುಟ್ಟುಹಬ್ಬ ಇರಬೇಕಾದ್ರೆ ಆ ಹುಟ್ಟುಹಬ್ಬದ ದಿನದಂದು ಅಲ್ಲಿ ಏನೋ ಒಂದು ಪಕ್ಷದ ನಮ್ಮ ಒಂದು ವಿಚಾರ ಬಂದಾಗ ಅಲ್ಲಿ ಮಾತಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಈಗ ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ JDS ಜಿಲ್ಲಾಧ್ಯಕ್ಷರು ಅಂತಾರೆ, ಆದರೆ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು. ಇದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಆ ಹಂಗಾಮಿ ಜಿಲ್ಲಾಧ್ಯಕ್ಷರು ನಿನ್ನೆ ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಿದ್ವಿ. ನಮಗೆ ತುಂಬ ಬೇಸರ ಆಯಿತು. ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೀವಿ. ಕುಮಾರಣ್ಣವರು ಆದೇಶ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಆಂಟಿ ಡಿಫೆಕ್ಷನ್ ಲಾ ಕೆಳಗೆ ಪಕ್ಷಾಂತರ ನಿಷೇಧ ಕಾಯ್ದೆಯೊಳಗಡೆ ಅವ್ರನ್ನ ಕ್ರಮ ತಗೋಬೇಕು ಅಂತೇಳ್ಬಿಟ್ಟು ಹೇಳಿಕೆ ನೀಡಿರ್ತಾರೆ. ಆದರೆ ನಾವು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಆ ರೀತಿಯಾದಂತಹ ಕ್ರಮವನ್ನು ಇದುವರೆಗೂ 3 ತಿಂಗಳಾಯಿತು ನಗರಸಭಾ ಅಧ್ಯಕ್ಷರ ಚುನಾವಣೆ ನಡೆದು, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನು ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಏನು ಹಂಗಾಮಿ ಜಿಲ್ಲಾಧ್ಯಕ್ಷರು ಏನು ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ರೀತಿ ಯಾವುದೋ ಮೀಡಿಯಾ ಬಂದು ಹಿಡಿದು ಏನೋ ಒಂದು ಕೇಳಿದಾಗ ಅಥವಾ ಹೇಳುವಾಗ ತುಂಬ ಜವಾಬ್ದಾರಿಯುತವಾಗಿ ಮಾತುಗಳನ್ನು ಆಡಬೇಕಾಗುತ್ತೆ. 3 ತಿಂಗಳಿಂದ ಇಲ್ದಿರ ಈಗ ನೀವು ಅದನ್ನು
ಇಶ್ಯೂ ಮಾಡಿ ನಾವು ಅದು ಕ್ರಮ ತಗೊಂಡಿದ್ದೀವಿ ಇದು ಕ್ರಮ ತಗೊಂಡಿದ್ದೀವಿ ಅಂತೇಳ್ಬಿಟ್ಟು ಬಾಲಿಶ ಹೇಳಿಕೆಗಳನ್ನು, ಸುಳ್ಳು ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ, ಕೆಲವು ಮಾಧ್ಯಮಗಳಲ್ಲಿ ನಿನ್ನೆ ಬಂದಿದ್ದನ್ನು ನಾವು ನೋಡಿದ್ವಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ನಮ್ಮ ನಾಯಕರು, ನಮ್ಮ ಹೆಮ್ಮೆ, ನಮ್ಮ ಕುಮಾರಣ್ಣ ಹಾಗೂ ನಮ್ಮ ದೇವೇಗೌಡ ಅಪ್ಪಾಜಿಯವರು, ನಾವು ಅವರ ಅಭಿಮಾನಿಗಳು, ಯಾವುದೇ ರೀತಿಯಾದಂತಹ ನಮ್ಮ ಮೇಲೆ ಕ್ರಮ ಜರುಗಿಸಿಲ್ಲ. ಆದರೆ ಮಾಧ್ಯಮಗಳಿಗೆ, ಜನರಿಗೆ ದಿಕ್ಸ್ತಪ್ಪುವಂಥ ಕೆಲಸವನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರು ಈ ರೀತಿ ಮಾಡಬಾರ್ದಾಗಿತ್ತು. ಇನ್ನು ಮತ್ತೊಬ್ಬ ಸದಸ್ಯೆ ವೀಣಾ ರಾಮು ಮಾತನಾಡಿ, ಕಳೆದ 3 ತಿಂಗಳಿಂದ ಏನು ಮಾಡುತ್ತಿದ್ದೀರಿ? ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ. ಉಚ್ಚಾಟನೆ ಆಗಿದೆಯಾ ಇಲ್ಲವಾ ಎಂಬುದು ವರಿಷ್ಠರಿಗೆ ಗೊತ್ತಿದೆ. ಜಿಲ್ಲಾಧ್ಯಕ್ಷರು ಈ ರೀತಿ ಮಾತನಾಡಿರೋದು ಬೇಸರ ತಂದಿದೆ ಎಂದು ತಿಳಿಸಿದರು. ಇವತ್ತವರೆಗೂ ಯಾವುದೂ ನೋಟಿಸ್ ಬಂದಿಲ್ಲ. ಹೌದು, ಈಗ ಉಚ್ಚಾಟನೆ ಮಾಡಿದ್ದೀನಿ ಅಂತ. 3 ತಿಂಗಳಿಂದ ಏನು ಮಾಡ್ತಿದ್ರು ಸರ್ ಅವರು? 3 ತಿಂಗಳಾಯ್ತಲ್ಲ ಎಲೆಕ್ಷನ್ ಆಗಿ. ಆವಾಗಿಂದ ಮಾತಾಡ್ದಿದ್ದು. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬದ ದಿನ ಈ ಮಾತು ಹೇಳಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ. ಇದು ಬೇಕಿದ್ದರೆ ಮುಂಚೆನೇ ಕೇಳಬೇಕಾಗಿತ್ತು. ಇಲ್ಲ ಮುಂಚೆನೇ ನಮ್ಮ ಹತ್ರ ಬಂದು ಮಾತಾಡಿ ಹಿಂಗಿದ್ಯಮ್ಮ, ಯಾಕಮ್ಮ ನೀವು ಇದು ಮಾಡಿದ್ರಿ ಏನು ಅಂತ ಹೇಳ್ಬೋದಾಗಿತ್ತಲ್ವ. ಈಗ ಯಾರೋ ಹೇಳಿದ್ರು ಅಂದ್ಬಿಟ್ಟು ಈಗ ಪ್ರೆಸ್ ಮೀಟ್ ಜೊತೆ ನೀವು ಹಿಂಗೆ ಹೇಳಿಬಿಟ್ಟಾಗ ಅದು ನಮಗೆ ತುಂಬ ಬೇಸರ ಆಯಿತು. ಆಗಿದೆಯಾ ಆ ಥರ ಉಚ್ಚಾಟನೆ ಆಗಿದೆಯಾ ಇಲ್ಲ ಅನ್ನೋದು ನಮ್ಮ ಮಠಪ್ಪ ಅವ್ರು ಹೇಳಿದ್ದಾರೆ. ಯಾವುದು ಈ ಥರ ಆಗಿಲ್ಲ, ನಮ್ಮ ತಿಪ್ಪೇಸ್ವಾಮಿಯವರು ಹೇಳಿದ್ದಾರೆ. ಸೊ ಯಾವುದು ಆಗಿಲ್ಲ ಅಂದಿದ್ದು ಮಾಹಿತಿ ಬಂದು ಯಾಕೆ ಈ ಥರ ಸುಳ್ಳು ಹೇಳಬೇಕು? ಈ ಥರ ಹೇಳೋದು ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ದಯವಿಟ್ಟು ಯಾರಿಗೂ ಹಿಂಗೆ ಸುಳ್ಳು ಮಾಹಿತಿಗಳು ಕೊಡಬೇಡ್ರಿ, ಇರೋದಿದ್ದಂಗೆ ಹೇಳಿ ಪರವಾಗಿ. ಒಟ್ಟಿನಲ್ಲಿ ಜೆಡಿಎಸ್ನಲ್ಲಿ ಭಿನ್ನಮತ ಬಹಿರಂಗವಾಗಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.